ವಾಸುದೇವ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ನಿಮ್ಮ ಮನೆಯ ಟೆರೇಸ್ ಮೇಲೆ ಯಾವ ದಿಕ್ಕಿನಲ್ಲಿ ನೀರು ಹರಿಬೇಕು ಅನ್ನೋದು ನಾನು ನಿಮಗೆ ಇವತ್ತು ತಿಳಿಸ್ಕೊಳ್ತಾ ಹೋಗ್ತೀನಿ. ಎಷ್ಟೊಂದು ಜನ ಹೇಳ್ತಾರೆ ಹಿಂಗೆ ನೀರು ಹರಿಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನೋಡಿ, ಇದು ಪೂರ್ವ ಭಾಗ, ಪೂರ್ವ, ಪಶ್ಚಿಮ, ಉತ್ತರ ಮತ್ತು ಇದು ದಕ್ಷಿಣ. ನೋಡಿ, ಪೂರ್ವ ಜಾಗದಲ್ಲಿ ನಿಮಗೆ ನೀರು ಹರಿಬೇಕು ಮೇಯ್ನಾಗಿ. ಈ ಜಾಗದಲ್ಲಿ ಇದು ಪೂರ್ವದ ಗೋಡೆ, ಇಲ್ಲಿ ನಿಮಗೆ ನೀರು ಹರಿಬೇಕಾಗುತ್ತೆ. ನಿಮಗೆ ಎರಡನೇ ವಿಚಾರ, ಈಶಾನ್ಯ ಬರುತ್ತೆ, ಇಲ್ಲಿ ನೀರು ಹರಿಬೇಕು. ಮೂರನೇದು, ನಿಮಗೆ ಉತ್ತರ ಕಡೆ ನೀರು ಹರಿಬೇಕು. ನಿಮಗೆ 3 ಆಪ್ಷನ್ ಇದೆ. ಯಾವ ಕಡೆ ಆದರೂ ನೀವು ಬಿದ್ದಿರುವಂಥ ನೀರು, ಮಳೆ ನೀರು ಬೀಳುತ್ತಲ್ಲ, ಆ ನೀರು ಈ 3 ದಿಕ್ಕಿನಲ್ಲಿ ಹರಿಸ್ಬೋದು. ಇನ್ನು ಉಳಿದಿರೋ ಜಾಗದಲ್ಲಿ ಏನಾದ್ರು ನೀರು ಹರಿದ್ರೆ ಫೈನಾನ್ಷಿಯಲ್ ಲಾಸಸ್ ಯಾವಾಗಲೂ ನಿಮ್ಮ ಮನೇಲಿ ಇರುತ್ತೆ. ಯಾರಿಗಾದ್ರೂ ನಿಮ್ಮ ಮನೆಗಳಲ್ಲಿ ಯಾವಾಗಲೂ ಹೇಳ್ತಿರಲ್ಲ, ನನಗೆ ಫೈನಾನ್ಸ್ ಲಾಸು, ದುಡ್ಡು ಬಂದಿದ್ದು ಉಳಿಯೋದೇ ಇಲ್ಲ ಅಂತ. ಈ ರೀತಿ ಸಮಸ್ಯೆ ಅನುಭವಿಸ್ತಾನೆ ಇರ್ತೀರ. ನಿಮ್ಮ ಮನೆಯ ಸೆಂಟರ್ ಪಾಯಿಂಟಿಂದ ನೀರು ಹಾಕಿದ್ರೆ ಒಂದು ಪೂರ್ವಕ್ಕೆ ಹರಿಬೇಕು, ಇಲ್ಲರೆ ಉತ್ತರಕ್ಕೆ ಹರಿಬೇಕು, ಇಲ್ಲರೆ ಈಶಾನ್ಯ ದಿಕ್ಕಲ್ಲಿ ಮಾತ್ರ ಹರಿಬೇಕು. ಈ ರೀತಿ ಹರಿಯೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಕಂಡೀಷನ್ಸು ಚೆನ್ನಾಗೇ ಇರುತ್ತೆ. ಇದು ನೀವು ಕನ್ಸ್ಟ್ರಕ್ಷನ್ಸ್ ಟೈಮಲ್ಲೇ ಮಾಡಿಬಿಟ್ರೆ ತುಂಬ ಉತ್ತಮ. ನೆಕ್ಸ್ಟು ಆಲ್ಟ್ರೇಷನ್ಸ್ ಮಾಡಿಸ್ತೀನಿ ಅಂದರೆ ತುಂಬಾ ಖರ್ಚು ಇರುತ್ತದೆ. ಸೊ ಇದಕ್ಕೆಲ್ಲ ರೆಮಿಡಿ ಏನಪ್ಪ ಅಂದರೆ, ನೀವು ಕನ್ಸ್ಟ್ರಕ್ಷನ್ಸ್ ಮಾಡೋ ಟೈಮಲ್ಲೇ ಇದನ್ನು ಮುತುವರ್ಜಿ ವಹಿಸ್ಬೇಕಾಗುತ್ತೆ. ಫ್ಯೂಚರ್ ಎಲ್ಲನೂ ನೀವು ಕನ್ಸ್ಟ್ರಕ್ಷನ್ಸ್ ಮಾಡಬೇಕಾದ್ರೆ ಇದನ್ನು ಮರಿದೆ ಈ ರೀತಿ ಫಾಲೋಅಪ್ ಮಾಡಬೇಕಾಗುತ್ತೆ. ಇನ್ನು ಎರಡನೇ ವಿಚಾರ, ಎಷ್ಟೊಂದು ಮನೆ ನಾವು ಬಟ್ಟೆ ಒಗೆಯೋ ಕಲ್ಲು ಯಾವ ದಿಕ್ಕಿನಲ್ಲಿ ನೀರು ಹರಿಬೇಕು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಉದಾಹರಣೆಗೆ ಇದೊಂದು ಬಟ್ಟೆ ಕಲ್ಲಿದೆ. ನಾವು ಯಾವಾಗಲೂ ಪೂರ್ವಕ್ಕೆ ಮುಖ ಮಾಡಬೇಕಾಗುತ್ತೆ. ಇದು ಪೂರ್ವಕ್ಕೆ, ಉತ್ತರಕ್ಕೆ ಇದು ನೀರು ಹರಿಯುತ್ತದೆ ಇಲ್ವಾ? ಈ ಪಾಯಿಂಟ್ ಆಗಲ್ವಾ ಅಂದರೆ ಇನ್ನೊಂದು ಪಾಯಿಂಟು, ಈ ರೀತಿ ಕುತ್ಕೊಂಡು ಈ ರೀತಿ ಪೂರ್ವಕ್ಕೆ ನೀರು ಹರಿಸ್ಬೋದು, ಇಲ್ಲದ್ರೆ ಈಶಾನ್ಯಕ್ಕೆ ನೀರು ಹೋಗ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ನೀರು ಹೋಗಬಾರ್ದು, ಮತ್ತು ಪಶ್ಚಿಮಕ್ಕೆ ನೀರು ಹೋಗಬಾರ್ದು, ಮತ್ತು ಆಗ್ನೇಯ ನೈಋತ್ಯಕ್ಕೆ ನೀರು ಹೋಗಬಾರ್ದು. ನೀರು ಯಾವತ್ತೂ ಹರಿಬೇಕಾಗಿರುವಂಥ ಜಾಗ ಉತ್ತರ, ಪೂರ್ವ ಮತ್ತು ಈಶಾನ್ಯ. ಈ 3 ಜಾಗದಲ್ಲಿ ನೀರು ಹರಿದ್ರೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ಸು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಯಾವ ಜಾಗದಲ್ಲಿ ಭಾರ ಇಡಬೇಕು ನೋಡಿ, ಇದು ಉತ್ತರ ಕಡೆ ಯಾವುದೇ ರೀತಿ ಭಾರವಾದ ಪದಾರ್ಥ ಇಡಬಾರ್ದು. ಈ ಜಾಗದಲ್ಲಿ ಯಾವುದೇ ರೀತಿ ಭಾರವಾದ ಇಡಬಾರ್ದು. ಪೂರ್ವದಲ್ಲಿ ಇಡಬಾರ್ದು, ಉತ್ತರದಲ್ಲಿ ಇಡಬಾರ್ದು, ಮತ್ತು ಈಶಾನ್ಯದಲ್ಲಂತೂ ಇಡಲೇಬಾರ್ದು. ನಮಗೆ ಒನ್ಲಿ ಎಕ್ಸಾಂಪಲ್ ಏನಪ್ಪ ಅಂದರೆ, ತುಳಸಿ ಗಿಡ ಒಂದು ಇಟ್ಕೋಬೋದು. ನೀವು ತುಳಸಿ ಗಿಡ ಇಟ್ಟಷ್ಟು ನೋಡಿ, ಇಲ್ಲಿ ತುಳಸಿ ಗಿಡ ಇಟ್ಟಿದ್ದೀವಿ ಉತ್ತರ ಗೋಡೆ ಹತ್ರ, ಇದೊಂದು ಎಕ್ಸಾಂಪ್ಷನು. ಅದು ಬಿಟ್ಟು ಯಾವುದೇ ರೀತಿ ಭಾರವಾದ ಪದಾರ್ಥ ನೀವು ಉತ್ತರ ದಿಕ್ಕಿನಲ್ಲಿ ಇಡಬಾರ್ದು. ಏನಾದರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಕುಬೇರ ಸ್ಥಾನ ಅಂತ ಹೇಳ್ತೀವಿ ಉತ್ತರ ದಿಕ್ಕು. ನೀವು ಈ ಜಾಗದಲ್ಲಿ ಭಾರ ಇಡಬಾರ್ದು. ಮತ್ತು ಭಾರ ಇಡುವಂಥ ಜಾಗ ನೋಡಿ, ದಕ್ಷಿಣ. ಈ ಜಾಗದಲ್ಲಿ ನೀವು ಯಾವುದೇ ರೀತಿ ಭಾರವಾದ ಪದಾರ್ಥ ಇಟ್ಕೋಬೋದು. ಮತ್ತು ನೀವು ಕನ್ಸ್ಟ್ರಕ್ಷನ್ಸ್ ಮಾಡೋ ಟೈಮಲ್ಲಿ ಒಂದು ರೂಮ್ ಅಂತ ಕಟ್ಕೊಳ್ತೀರ ಮೇಲ್ಗಡೆ. ಈ ರೂಮ್ ಎಲ್ಲಿ ಕಟ್ಟಬೇಕು ಅಂದರೆ, ಸೌತ್ ನೈಋತ್ಯ ಭಾಗದಲ್ಲಿ ನೀವು ರೂಮ್ ಕಟ್ಕೊಂಡು ನೀವು ಉತ್ತರ ಮತ್ತು ಪೂರ್ವನ ಸ್ಪೇಸ್ ಜಾಗ ಬಿಟ್ಕೋಬೇಕಾಗುತ್ತೆ. ನೀವೇನು ಮಾಡ್ತೀರಾ, ಉತ್ತರದಲ್ಲಿ ಮನೆ ರೂಮ್ಗೊಂದು ಕಟ್ಬಿಟ್ಟು ನೀವು ದಕ್ಷಿಣಕ್ಕೆ ಜಾಗ ಖಾಲಿ ಬಿಟ್ಬಿಡ್ತೀರ. ಈ ರೀತಿ ಬಿಡೋದ್ರಿಂದ ನಿಮಗೆ ಹೆಲ್ತ್ ಇಶ್ಯೂಸು ಸಮಸ್ಯೆ ಯಾವಾಗಲೂ ಜೊತೆಲೇ ಇರುತ್ತೆ. ಗೊತ್ತೇ ಆಗಲ್ಲ ದುಡ್ಡು ಹೆಂಗೆ ಖರ್ಚಾಗ್ತಾ ಇರುತ್ತೆ, ಏನು ಸಮಸ್ಯೆ ಆಗ್ತಾಯಿದೆ ನಮಗೆ. ಒಬ್ಬರು ತಪ್ಪು ಹುಷಾರು ತಪ್ತಾ ಇರ್ತೀವಿ. ಏನಕ್ಕೆ ಅಂದರೆ, ಯಾಕಂದರೆ ಅಲ್ಲಿ ಏನಾದರೂ ನೀವು ನೈಋತ್ಯದಲ್ಲಿ ಏನಾದರೂ ಭಾಗ ಇಟ್ಬಿಟ್ರಂತೂ ತುಂಬಾ ಸಮಸ್ಯೆ ನಿಮ್ಮ ಜೀವನ ಹೆಲ್ತ್ ಇಶ್ಯೂಸ್ ಮೇಲೆ ನಡೀತಾ ಇರುತ್ತೆ. ಈ ರೀತಿ ನೀವು ದಕ್ಷಿಣಕ್ಕೆ ರೂಮ್ ಕಟ್ಕೊಂಡು ದಕ್ಷಿಣಕ್ಕೆ ಭಾರವಾದ ಪದಾರ್ಥ ಇಟ್ಕೊಂಡು ನೀವು ಯಾವಾಗಲೂ ಉತ್ತರ ಮತ್ತು ಈಶಾನ್ಯನ ಸ್ಪೇಸ್ ಖಾಲಿ ಬಿಟ್ಕೋಬೇಕು. ಯಾವುದೇ ರೀತಿ ಭಾರವಾದ ಪದಾರ್ಥ ಈ ಪೋರ್ಷನ್ಸಲ್ಲಿ ಇಡಲೇಬಾರ್ದು. ನೀವು ಎಲ್ಲ ಭಾರವಾದ ಏನೇ ಇಡಬೇಕು ಅಂದ್ರೂ ಈ ಪೋರ್ಷನ್ಸಲ್ಲಿ ಇಟ್ಕೋಬೇಕು, ಅಲ್ಲಿ ಖಾಲಿ ಬಿಟ್ಕೋಬೇಕು. ರೂಮ್ಸ್ ಅಂತೂ ಅಲ್ಲಿ ಬರಬಾರ್ದು. ರೂಮ್ಸ್ ಅಲ್ಲಿ ಬಂದು ಇಲ್ಲಿಗೆ ಸ್ಪೇಸ್, ಎಂಟಿ ಸ್ಪೇಸು ಸೌತ್ ಕಡೆ ಇರಬಾರ್ದು. ಮತ್ತು ಯಾವುದೇ ರೀತಿ ಸ್ಟೇರ್ ಕೇಸ್ ಮೆಟ್ಲು ಬರೋದು ಈಶಾನ್ಯ ದಿಕ್ಕಲ್ಲಿ ಬರಬಾರ್ದು. ಏನಾಗುತ್ತೆ ಅಂದರೆ ತುಂಬ ಫೈನಾನ್ಷಿಯಲ್ ಎಫೆಕ್ಟ್ ಆಗುತ್ತೆ, ಮತ್ತು ಹೆಲ್ತ್ ಎರಡೂ ಸಮಸ್ಯೆ ಆಗ್ತಾನೆ ಇರುತ್ತೆ. ಇದು ನಾವು ಏನಾದರೂ ಉತ್ತರ ಬ್ಲಾಕ್ ಮಾಡೋದ್ರಿಂದ. ನಿಮ್ಮ ಮನೆಯ ಟೆರೆಸ್ ಚೆಕ್ ಮಾಡ್ಕೊಳ್ಳಿ, ಎಲ್ಲಿದೆ ನಮ್ಮ ಇದು ನೀರು, ಯಾವ ಕಡೆ ಹರಿತಾ ಇದೆ, ಮತ್ತು ನಾವು ಎಲ್ಲಿ ಭಾರವಾದ ಪದಾರ್ಥ ಇಟ್ಟಿದ್ದೀವಿ, ಮತ್ತು ನಾವು ಗಿಡಗಳನ್ನ ಎಲ್ಲಿ ಹಾಕಿದ್ದೀವಿ. ಗಿಡಗಳನ್ನ ಏನಿದ್ರು ಸೌತ್ ಕಡೆನೇ ಹಾಕ್ಕೊಳ್ಳಿ. ತುಂಬ
ತೊಗೊಂಬಂದು ಎಲ್ಲ ಈಶಾನ್ಯದಲ್ಲಿ ಹಾಕ್ಕೊಳ್ತಾರೆ ಸುಮಾರು ಜನ. ಬೇಡ, ಈಶಾನ್ಯ ಬ್ಲಾಕ್ ಮಾಡೋದು ಬೇಡ, ಅಲ್ಲಿ ಭಾರ ಇಡುವಂಥದ್ದು ಬೇಡ, ಸ್ವಲ್ಪ ಖಾಲಿ ಬಿಟ್ಕೊಳ್ಳಿ. ಮತ್ತು ಸೋಲಾರ್ ಇಟ್ಕೊಳ್ಳೋಣ ಅಂದ್ಬಿಟ್ಟು ಸ್ಪೇಸ್ ಜಾಗ ಇದೆ ಅಂತ ಸೋಲಾರೆಲ್ಲ ಇಟ್ಬಿಡ್ತಾರೆ. ಭಾರವಾದ ಪದಾರ್ಥ ಯಾವುದೇ ಕಾರಣಕ್ಕೂ ಉತ್ತರ ದಿಕ್ಕಿನಲ್ಲಿ ಬೇಡ. ಅದೇನಿದ್ರು ದಕ್ಷಿಣಕ್ಕೆ ಬರಲಿ, ನೈಋತ್ಯಕ್ಕೆ ಬರಲಿ. ಮತ್ತು ನೀವು ಸೆಪ್ಟಿಕ್ ಟ್ಯಾಂಕ್ ಇಡ್ತೀರ ಮೇಲ್ಗಡೆ, ಅದೂ ಅಷ್ಟೇ ಎಲ್ಲ ನೈಋತ್ಯ ಭಾಗದಲ್ಲಿರಲಿ, ದಕ್ಷಿಣದಲ್ಲಿರಲಿ. ನಿಮಗೆ ಉತ್ತರ ಕಡೆ ಯಾವುದೇ ರೀತಿ ಭಾರವಾದ ಪದಾರ್ಥ ಇಡಬೇಡಿ. ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮನೆಯ ಟೆರೆಸ್ ಮೇಲೆ ಯಾವ ರೀತಿ ನಾವು ಇಟ್ಕೊಂಡಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಈ ರೀತಿ ನೀವೇ ಇದಕ್ಕೆ ಒಂದು ಸೂಕ್ತ ಪರಿಹಾರ ನೀವೇ ಮಾಡ್ಕೋಬೋದು. ಸ್ವಲ್ಪ ನೋಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯ ಟೆರೆಸ್ ಮೇಲೆ ಹೆಂಗಿದೆ ಅಂತ. ಥ್ಯಾಂಕ್ ಯು.